ಸುದ್ದಿಯಲ್ಲಿ ಯಾವೆಲ್ಲ ವಿಚಾರಗಳಿದೆ, ಹಾಗೆ ಸೆನ್ಸೇಷನ್ ಸುದ್ದಿಗಳು ಯಾವುದಿದೆ ಪ್ರಮುಖವಾಗಿ ನೋಡಿ. ಇತ್ತೀಚೆಗೆ ಅಂದರೆ ನಿನ್ನೆಯಿಂದ ವೈರಲ್ ಆಗಿರುವಂಥ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿ ಅಪ್ಡೇಟ್ ಇದೆ? ಯಾಕಂದರೆ ವಸತಿ ಇಲಾಖೆಯಲ್ಲಿ ನಡೆದಿರುವಂಥ ಒಂದು ಕಮಿಷನ್ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಪಕ್ಷದಲ್ಲೇ ಕೆಲವೊಂದಿಷ್ಟು ನಾಯಕರ ವಾರ್ ಶುರುವಾಗಿದೆ. ಈ ಎಲ್ಲದರ ಬಗ್ಗೆ ಕೂಡ, ಹಾಗೆ ಇದ್ರ ಜೊತೆ ಕೆಲವೊಂದಿಷ್ಟು ವಿಚಾರಗಳನ್ನು ಕೂಡ ತಿಳಿಸ್ತಾ ಹೋಗ್ತೀವಿ. ಮೊದಲಿಗೆ ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಶುರುವಾಗಿದೆ ವೈರಲ್ ವಾರ್. ಯಾಕಂದ್ರೆ ವಸತಿ ಇಲಾಖೆಯಲ್ಲಿ ನಡೀತಾ ಇರುವಂತಹ ಕಮಿಷನ್ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಕಡೆ ಈಗ ರಾಜಕೀಯದಲ್ಲಿ BR ಪಾಟೀಲ್ ಆಡಿಯೋ ವೈರಲ್ ಆಗಿದೆ, ಅದರದ್ದೇ ಟಾಕ್ ಆಗ್ತಾ ಇದೆ. ಸೊ ಪ್ರಮುಖವಾಗಿ ಕಾಂಗ್ರೆಸ್ನ ಹಿರಿಯ ಶಾಸಕ BR ಪಾಟೀಲ್ ಆಡಿಯೋ ವೈರಲ್ ಆಗಿರುವುದು ಆಡಳಿತ ಪಕ್ಷದಲ್ಲಿ ಸಂಚಲನವನ್ನ ಉಂಟು ಮಾಡಿರುವಂಥದ್ದು. ಇದರ ಜೊತೆಗೆ ಸೈಲೆಂಟ್ ಆಗಿದ್ದಂತಹ ಮೈತ್ರಿ ನಾಯಕರಿಗೆ ಮತ್ತೊಂದು ಅಸ್ತ್ರ ಸಿಕ್ಕಿದಂತಾಗಿದೆ. ಈ ಆಡಿಯೋ ಅಸ್ತ್ರ ಮನಿ ಇವೆರಡರ ವಿಚಾರವನ್ನ ಕೂಡ ಪ್ರಸ್ತಾಪಿಸಿ ಕಾಂಗ್ರೆಸ್ಗೆ ದಳ ಮತ್ತು ಕಮಲ ಡಿಚ್ಚಿ ಕೊಡೋದಕ್ಕೆ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಸರ್ಕಾರದಲ್ಲಿ ಭ್ರಷ್ಟಾಚಾರದ ಮೇಲೆ ಭ್ರಷ್ಟಾಚಾರ, ಅದರ ಜೊತೆಗೆ ವಿರೋಧ ಪಕ್ಷದವರು ಒಮ್ಮೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಪ್ ಕೊಟ್ಟರು ಅಂದ್ರೆ ಇಡೀ ರಾಜ್ಯದಾದ್ಯಂತ ಹೋರಾಟವನ್ನ ಮಾಡ್ತಿದ್ದಾರೆ. ಜನರ ಬಾಯಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ವಿಚಾರವನ್ನು ತಡೆದಿಟ್ಟಿದ್ದಾರೆ. ವಿಪಕ್ಷದವರ ಜೊತೆ ಸ್ವಪಕ್ಷದ ನಾಯಕರ ಸಮಸ್ಯೆ ಒಂದು ರೀತಿಯಾಗಿ ತಲೆ ಬಿಸಿ ಆಗ್ತಿದೆ. ಅಫ್ಕೋರ್ಸ್ ಸ್ವಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಎದ್ದು ಬರ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಮತ್ತೊಂದು ಟೆನ್ಷನ್, ಯಾಕಂದ್ರೆ ಆಡಳಿತ ಪಕ್ಷದ ನಾಯಕರ ಮಧ್ಯೆ ಮಾತಿನ ಸಮರ ಜೋರಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಈಗ ಸಿದ್ದರಾಮಯ್ಯನವರಿಗೆ ವಿರೋಧದ ಸ್ವಪಕ್ಷದ ಪರ ಎಲ್ಲವೂ ಕೂಡ ಟಾಕ್ ಶುರುವಾದಂತಿದೆ. ಸೊ ಎಲ್ಲೋ ಒಂದು ಕಡೆ ಈ ಬೆಳವಣಿಗೆಯ ಬೆನ್ನಲ್ಲೇ ಹೈಕಮಾಂಡ್ ಸಮಗ್ರ ವಿವರಣೆ ಕೇಳಿರೋದು ಕೂಡ ಮಹತ್ವವನ್ನ ಪಡೆದುಕೊಂಡಿರುವಂತದ್ದು. ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಆರೋಪದ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಈ ಮನೆ ಹಾಗೆ ಮನಿ ವಾರ್ ವಿಚಾರ ಸರ್ಕಾರದ ವಿರುದ್ಧ ಹೋರಾಡೋದಕ್ಕೆ ಪ್ರತಿಪಕ್ಷಕ್ಕೂ ಕೂಡ ಅಸ್ತ್ರ ಸಿಕ್ಕಿದಂತಾಗಿದೆ. ಸಿಎಂ ಸಲಹೆಗಾರರಾಗಿದ್ದಂತಹ ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷ BR ಪಾಟೀಲ್ ರಾಜೀವ್ ಗಾಂಧಿ ವಸತಿ ನಿಗಮದ ಅನುದಾನ ಬಿಡುಗಡೆಗೆ ಲಂಚ ಅನಿವಾರ್ಯವಾಗಿರುವ ಬಗ್ಗೆ ವಸತಿ ಸಚಿವ ಜಮೀರ್ ಅಹಮದ್ ಆಪ್ತ ಕಾರ್ಯದರ್ಶಿಗೆ ಕಾಲ್ ಮಾಡಿ ಮಾತನಾಡಿದ್ರು. ಆ ಆಡಿಯೋ ಈಗ ವೈರಲ್ ಆಗಿದೆ. ಈ ಆಡಿಯೋದಲ್ಲಿರುವಂತಹ ಧ್ವನಿ ನನ್ನದೇ, ನಾನೇ ಮಾತನಾಡಿರುವುದು ಅಂತ ಪಾಟೀಲ್ ಅವರೇ ಒಪ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ಪ್ರಕರಣ ಬಹಳ ಗಂಭೀರವಾದಂತಹ ಸ್ವರೂಪವನ್ನ ಪಡೆದುಕೊಂಡಿದ್ದು ಸರ್ಕಾರಕ್ಕೆ ಆತಂಕ ಶುರುವಾಗಿದೆ. ಯಾಕಂದ್ರೆ ವಿಪಕ್ಷ ಮೊದಲೇ ರಣಹದ್ದು ರೀತಿ ಕಾದು ಕುಳಿತಿತ್ತು, ಏನಾದ್ರೂ ಒಂದು ಸಿಗ್ಲಿ ಅಂತ. ಪ್ರತಿ ಬಾರಿ ಕೂಡ ಸರ್ಕಾರಕ್ಕೆ ಮೊದಲು ಶುರುವಾಯಿತು ನೋಡಿ ವಾಲ್ಮೀಕಿ ಹಗರಣ, ಅದಾದ್ಮೇಲೆ ಅಲ್ಪಸಂಖ್ಯಾತ, ಅದಾದ್ಮೇಲೆ ಮೂಡ ಹಗರಣ, ಈ ರೀತಿಯಾಗಿ ಸಾಲು ಸಾಲು ಹಗರಣದ ಮುಖಾಂತರವಾಗಿ ಈಗ ಬಂದಿರುವಂತ ವಸತಿ ಭ್ರಷ್ಟಾಚಾರ. ಸೊ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ನೀಟಾಗಿ ಕೆಲಸ ಕಾರ್ಯಗಳನ್ನ ನಿರ್ವಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸ್ವಪಕ್ಷದಲ್ಲಿ ಭ್ರಷ್ಟಾಚಾರದ ಆ ಒಂದು ದೊಡ್ಡ ಸಮುದ್ರ ಹಾಗೆ ಅಲೆ ರೀತಿಯಲ್ಲಿ ಆಗಾಗ ಅಪ್ಪಳಿಸ್ತಾ ಇರುತ್ತೆ. ಸಿದ್ದರಾಮಯ್ಯನವರು ಒಂದು ಕಡೆ ವಿರೋಧ ಪಕ್ಷದವ್ರನ್ನ ಎದುರಿಸಬೇಕು, ಇನ್ನೊಂದು ಕಡೆ ಸ್ವಪಕ್ಷದಲ್ಲಿರುವಂತಹ ನಾಯಕರಿಗೂ ಕೂಡ ವಾರ್ನ್ ಮಾಡಬೇಕು. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಬೆಂಡೆತ್ತುವಂತದ್ದು ಹೈಕಮಾಂಡ್ ನಾಯಕರು ವರದಿಯನ್ನ ನೆನ್ನೆ ತರಿಸಿಕೊಂಡಿದ್ದಾರೆ. BR ಪಾಟೀಲ್ ಅವರಿಗೆ ಬುಲಾವ್ ಕೂಡ ಕೊಟ್ಟಿದ್ರು ಸಿದ್ದರಾಮಯ್ಯನವರು, ಬಂದು ಈ ವಿಚಾರದ ಬಗ್ಗೆ ವಿವರಣೆಯನ್ನ ಕೊಡಬೇಕು ಅಂತ. ಅದಾದ ನಂತರವಾಗಿ ಸರ್ಫರಾಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಜಮೀರ್ ಅಹಮದ್ ಅವರ ಹತ್ರ ಕೆಲವೊಂದಿಷ್ಟು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರಿಗೆ ಟೆನ್ಷನ್, ಇದನ್ನು ಯಾವ ರೀತಿಯಾಗಿ ಸಮಾಧಾನ ಮಾಡಬೇಕು ಅಂತ. ಬಡವರಿಗೋಸ್ಕರ ಮೀಸಲಿಟ್ಟಿರುವಂತಹ ಮನೆಗಳಿಗೆ ಇಷ್ಟು ಹಣವನ್ನ ಕೊಟ್ರೆ 900 ಚಿಲ್ಡ್ರ ಅಷ್ಟಕ್ಕೂ ಕೂಡ ಸಾಕಷ್ಟು ರೀತಿಯಲ್ಲಿ ಹಣವನ್ನ ವಸೂಲಿ ಮಾಡ್ಕೊಳ್ತಿದ್ದಾರೆ. ಪ್ರತಿಯೊಂದು ಮನೆಗೂ ಕೂಡ ಲಕ್ಷ ಹಣವನ್ನ ಕೊಟ್ಟು ಮನೆಯನ್ನ ಪಡೆದುಕೊಳ್ಬೇಕು ಅನ್ನುವಂತಹ ವಿಚಾರವನ್ನ ಮಾತನಾಡಿದ ಆಡಿಯೋ ಎಲ್ಲೆಡೆ ಕೂಡ ವೈರಲ್ ಆಗಿದೆ. ನೋಡಿ, ಮೊಬೈಲ್ ಸಂಭಾಷಣೆಯಲ್ಲಿ ಕೆಲವೊಂದಿಷ್ಟು ಆಯುಧ ಭಾಗವನ್ನ ಕೂಡ ನಾವು ನೋಡ್ತಾ ಹೋಗ್ಬೋದು. ಇನ್ನ ಪಾಟೀಲ್ ಅವ್ರು ಕೇಳ್ತಾರೆ, ರಾಜೀವ್ ಗಾಂಧಿ ನಿಗಮದ ಜನ ದುಡ್ಡು ಕೊಟ್ರೆ ಮನೆ ಸಿಗುತ್ತೆ, ಇದು ದಂಧೆ ಆಗಿದೆಯಾ ಅಂತ ಪ್ರಶ್ನೆ ಕೇಳ್ತಾರೆ. ಆಲ್ಮೋಸ್ಟ್ ಅವರು ಹಿಂದಿಯಲ್ಲೇ ಕಾನ್ವೊಕೇಶನ್ ಮಾಡಿರುವಂತದ್ದು, ಹಾಗೆ ಕೆಲವೊಂದಿಷ್ಟು ವಿಚಾರವಾಗಿ ಇಂಗ್ಲಿಷ್ ನಲ್ಲೂ ಕೂಡ ಸರ್ಫರಾಜ್ ಅದ್ರ ಬಗ್ಗೆ ಉತ್ತರವನ್ನ ಕೊಟ್ಟಿದ್ದಾರೆ. ನೀವು ಆಡಿಯೋವನ್ನ ಕೇಳಿಸ್ಕೊಂಡ್ರೆ ಅರ್ಥ ಆಗುತ್ತೆ. ಸರ್ಫರಾಜ್ ಹೇಳ್ತಾರೆ, ಹೀಗೆ ಆಗೋದಕ್ಕೆ ಸಾಧ್ಯವೇ ಇಲ್ಲ, ನಮ್ಮಲ್ಲಿ ಮನೆಗಳೇ ಇಲ್ಲ, ಎಲ್ಲಿಂದ ಕೊಡೋದಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ BR ಪಾಟೀಲ್ ಹೇಳ್ತಾರೆ, ನಾನು ಕಳಿಸಿದ ಲೆಟರ್ಗೆ ಕೆಲಸ ಆಗಿಲ್ಲ, ಅದೇ ಲೆಟರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಒಯ್ದು ಹಣ ನೀಡಿ ಮನೆ ಮಾಡ್ಕೊಂಡು ಬಂದಿದ್ದಾನೆ, ಹೀಗಾದ್ರೆ ನನ್ನ ಮರ್ಯಾದೆ ಏನು ಉಳಿತು ಅಂತ ಪ್ರಶ್ನೆ ಮಾಡಿದ್ದಾರೆ ಪಾಟೀಲ್ ಅವರು. ಅದಕ್ಕೆ ಸರ್ಫರಾಜ್ ಹೇಳ್ತಾರೆ, ಅಂತಹ ಪ್ರಕರಣಗಳಿದ್ರೆ ಮಾಹಿತಿಯನ್ನ ಕೊಡಿ, ಅದನ್ನ ನಾವು ನೋಡ್ತೀವಿ, ಗಲ್ಲಿಗೇರಿಸ್ತೀವಿ ಅಂತ. ಸೊ BR ಪಾಟೀಲ್ ಅವರು ಹೇಳ್ತಾರೆ, ನೀವು ಒಬ್ಬರನ್ನಲ್ಲ ಬಹಳ ಜನರನ್ನ ಗಲ್ಲಿಗೇರಿಸಬೇಕಾಗುತ್ತೆ ಅಂತ ನಗ್ತಾರೆ ಆ ಸಂದರ್ಭದಲ್ಲಿ. ಸೊ ಇನ್ನ ಸರ್ಫರಾಜ್ ಅವರು ಹೇಳ್ತಾರೆ, ಪ್ಲೀಸ್ ಮಾಹಿತಿ ಕೊಡಿ
ಕೊಡಿ ಸರ್, ಚೆಕ್ ಮಾಡ್ತೇನೆ ನಾನು ಅಂತ ಹೇಳ್ತಾರೆ. ಅದಾದ ನಂತರವಾಗಿ ಬಿ ಆರ್ ಪಾಟೀಲ್ ಹೇಳ್ತಾರೆ, ನೀವು ಏನ್ ಚೆಕ್ ಮಾಡ್ತೀರಿ, ನಮ್ಮ ಸರ್ಕಾರ ನಮ್ಮ ಮಿನಿಸ್ಟರ್ ವಿರುದ್ಧ ನಾನು ಆರೋಪ ಮಾಡ್ಲೇ ಅಂತ ಪ್ರಶ್ನೆ ಮಾಡ್ತಾರೆ. ಅದಾದ ನಂತರವಾಗಿ ಎಲ್ಲೋ ಒಂದ್ ಕಡೆ ನಾನು ಚೆಕ್ ಮಾಡ್ತೇನೆ ಸರ್ ಅಂದ ತಕ್ಷಣ ಬಿ ಆರ್ ಪಾಟೀಲ್ ಅವ್ರು ಹೇಳ್ತಾರೆ, ನಾನು ಬಾಯ್ ಬಿಟ್ರೆ ಸರ್ಕಾರವೇ ಅಲುಗಾಡುತ್ತೆ ಅಂತ ಹೇಳ್ತಾರೆ. ಸೊ ಬಿ ಆರ್ ಪಾಟೀಲ್ ಹಿಂದಿಯಲ್ಲಿ ಮಾತಾಡ್ತಾರೆ, ಸರ್ಫರಾಜ್ ಅವರು ಇಂಗ್ಲಿಷ್ ನಲ್ಲಿ ಮಾತಾಡ್ತಾರೆ. ಸೊ ಇವರಿಬ್ಬರ ಸಂಭಾಷಣೆಯ ಆಡಿಯೋ ಈಗ ವೈರಲ್ ಆಗಿರುವಂತದ್ದು. ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಪ್ರಮುಖವಾಗಿ ಈಗ ಸರ್ಕಾರಕ್ಕೆ ಮುಜುಗರದ ಸಂಗತಿ. ಯಾಕಂದ್ರೆ ಅಲ್ಲಿ ಹೇಳಿರುವಂತದ್ದು, ನಮ್ಮ ಸರ್ಕಾರದ, ನಮ್ಮ ಶಾಸಕರ, ನಮ್ಮ ಸಚಿವರ ವಿರುದ್ಧವೇ ನಾನು ಹೇಗೆ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಹೇಗೆ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಸೊ ಎಲ್ಲವೂ ಕೂಡ ಸದ್ಯದ ಮಟ್ಟಿಗೆ ರಾಜ್ಯ ನಾಯಕರ ವಿರುದ್ಧ ಸಿಡಿದೆದ್ದಿದೆ ಹೈಕಮಾಂಡ್. ಈಗ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ ಅಂತ ಕೇಂದ್ರ ಸರ್ಕಾರ, ರಾಜ್ಯದಲ್ಲಿರುವಂತಹ ಬಿಜೆಪಿ ಎರಡೂ ಕೂಡ ರಾಜ್ಯ ಸರ್ಕಾರಕ್ಕೆ ಆಗಾಗ ವಾಗ್ದಾಳಿಯನ್ನ ಮಾಡ್ತಾನೆ ಇರ್ತಾರೆ. ಹೈಕಮಾಂಡ್ ಚಾಟಿ ಬೆನ್ನಲ್ಲೇ ದೆಹಲಿ ಯಾತ್ರೆಗೆ ಸಿಎಂ ಸಿದ್ದರಾಮಯ್ಯನವರು ಸಜ್ಜಾಗಿದ್ದಾರೆ. ರಾಜಕೀಯ ವಿದ್ಯಮಾನದ ಬಗ್ಗೆ ವರದಿಯನ್ನ ಕೇಳಿದ್ದಾರೆ ವರಿಷ್ಠರು. ಸೋಮವಾರ ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರು ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಈ ವೇಳೆ ಜಮೀರ್ ವಿರುದ್ಧ ಆರೋಪದ ಬಗ್ಗೆ ಮಾಹಿತಿಯನ್ನ ಕೊಡಲಿದ್ದಾರೆ. ಒಂದು ಕಡೆ ಈ ಬೆಳವಣಿಗೆಯ ಬೆನ್ನಲ್ಲೇ ಪ್ರತಿಪಕ್ಷ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಕಮಿಷನ್ ದಂಧೆ ಮತ್ತು ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಮಿತಿಮೀರಿ ಹೋಗಿದೆ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅದರ ಜೊತೆಗೆ ಕೆಲವೊಂದಿಷ್ಟು ಅಪ್ಡೇಟ್ ಆಗ್ತಾ ಇದೆ. ಯಾಕಂದ್ರೆ ಸಚಿವರುಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಮಾತನಾಡಲಾಗಿದೆ. ಹಾಗಾಗಿ ಈ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗೋಗ್ಬಿಟ್ಟಿದೆ. ಈ ಘಟನೆಯನ್ನ ಮುಂದಿಟ್ಕೊಂಡು ಪ್ರತಿಪಕ್ಷ ನಾಯಕರುಗಳು ಕಾಂಗ್ರೆಸ್ ಸರ್ಕಾರದ ಕಮಿಷನ್ ದಂಧೆ, ಅದರ ಜೊತೆಗೆ ಭ್ರಷ್ಟಾಚಾರ ಮಿತಿ ಮೀರಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಮ್ಮೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ರು. ಅಂತಹ ಸಂದರ್ಭದಲ್ಲಿ 40% ಕಮಿಷನ್ ಆರೋಪ, ಸಂತೋಷ್ ಅವರ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರ, ಆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು ಬಹಳ ಕಠೋರವಾದಂತಹ ಪ್ರತಿಭಟನೆಯನ್ನ ನಡೆಸಿದ್ರು. PSI ಕಮಿಷನ್ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನದಲ್ಲೂ ಕೂಡ ಯಶಸ್ವಿಯಾಗಿದ್ರು. ಸೊ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಆ ಫಲಶ್ರುತಿ. ಸೊ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿರುವಂತಹ ಸಂದರ್ಭದಲ್ಲಿ ಅವರ ಜೀವನದಲ್ಲೇ, ರಾಜಕೀಯ ಜೀವನದಲ್ಲೇ ಇಷ್ಟು ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಪ್ರಕರಣವನ್ನು ಎದುರಿಸಿರ್ಲಿಲ್ಲ ಅನ್ಸುತ್ತೆ. ಹೋದ ಬಾರಿ 5 ವರ್ಷ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಅವಧಿಯನ್ನ ಪೂರ್ಣಗೊಳಿಸಿದ್ರು. ಆ ಸಂದರ್ಭದಲ್ಲಿ ಹಗರಣದ ವಿಚಾರವಾಗಿ ಇಷ್ಟರ ಮಟ್ಟಿಗೆ ದೊಡ್ಡ ಸುದ್ದಿ ಆಗಿರ್ಲಿಲ್ಲ. ಆದ್ರೆ ಈ ಬಾರಿ ತಮ್ಮ ಅಧಿಕಾರದ ಅವಧಿಯಲ್ಲಿ ಯಾಕೋ ಬಹಳ ಒಂದಾದ ನಂತರ ಒಂದು ಭ್ರಷ್ಟಾಚಾರ, ಕಮಿಷನ್ ಆರೋಪ, ಹಗರಣ, ಬರೀ ಇದರ ಸುಳಿಯಲ್ಲೇ ಸಿಕ್ಕಾಕೊಳ್ಳೋದಾಗಿದೆ. ಸೊ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಒಂದು ಕಡೆ ಈಗ ಸೈಲೆಂಟ್ ಆಗಿದ್ದಂತಹ ಮೈತ್ರಿ ನಾಯಕರಿಗೆ ಅಸ್ತ್ರ ಸಿಕ್ಕಿದಂತಾಗಿ ಹೋಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ನಿನ್ನೆ ವೈರಲ್ ಆದಂತಹ ಆಡಿಯೋ ಬಾಂಬ್ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಮುಜುಗರ, ಇಕ್ಕಟ್ಟಿನ ಸನ್ನಿವೇಶ, ಸಂಕಷ್ಟವನ್ನ ತಂದಿಟ್ಟಿದೆ. ಸೊ ಪ್ರಮುಖವಾಗಿ ಇಲ್ಲಿವರೆಗೂ ಕೂಡ ಕೆದಕ್ತಾ ಇತ್ತು ಮೈತ್ರಿ ನಾಯಕರು, ಎಲ್ಲಿ ಸಿಗುತ್ತೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತ. ಅಂತೂ ಇಂತೂ ಫೈನಲಿ ಈ ಮನಿ ಅನ್ನುವಂಥ ವಾರ್ ಮತ್ತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ, ರೂಪಾ, ಗ್ಯಾರಂಟಿಯ ಸರ್ಕಾರದಲ್ಲಿ ಒಂದಲ್ಲ ಒಂದು ವಿವಾದಗಳು ಕೂಡ ಹೇಳ್ತಾನೆ ಇದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಸ್ವಪಕ್ಷದ ಶಾಸಕರಿಂದಲೇ ಸರ್ಕಾರದ ಆಡಳಿತದ ವೈಖರಿ ಬಗ್ಗೆ, ಸರ್ಕಾರದ ಕುರಿತಾಗಿ ಆರೋಪಗಳ ಒಂದು ಸುರಿಮಳೆ ಕೂಡ ಆಗ್ತಾ ಇದೆ. ನಾವು ಹಲವಾರು ದಿನಗಳಿಂದಲೂ ಕೂಡ ನೋಡ್ತಾ ಇದ್ದೇವೆ, ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಹಿರಿಯ ಶಾಸಕರೇ ಸರ್ಕಾರದ ವಿರುದ್ಧ ಒಂದು ಅಸಮಾಧಾನ ತೋರ್ತಾನೆ ಬರ್ತಾ ಇದ್ದಾರೆ. ಒಂದ್ ಕಡೆ ಗ್ಯಾರಂಟಿಗಳ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಇನ್ನೊಂದು ಕಡೆ ಸಚಿವರು ಸರಿಯಾಗಿ ನಮಗೆ ಸ್ಪಂದನೆ ಮಾಡ್ತಾ ಇಲ್ಲ ಅನ್ನುವಂತ ವಿಚಾರ ಆಗಿರಬಹುದು, ಅನುದಾನ ಕೊರತೆ ಅಂತಕ್ಕಂಥ ವಿಚಾರ ಆಗಿರಬಹುದು. ಹೀಗೆ ಹಲವಾರು ರೀತಿಯಲ್ಲಿ ಸ್ವಪಕ್ಷದವರೇ ಸರ್ಕಾರದ ವಿರುದ್ಧ ಧ್ವನಿ ಎತ್ತುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದರಿಂದ ಸರ್ಕಾರಕ್ಕೂ ಕೂಡ ಡ್ಯಾಮೇಜ್ ಆಗುವಂತಹ ಪ್ರಯತ್ನ ಕೂಡ ಆಗಿದೆ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರ ಲೆಕ್ಕಾಚಾರ. ಈ ಒಂದು ನಿಟ್ಟಿನಲ್ಲಿ ಇದೀಗ ಮತ್ತೊಂದು ಆರೋಪ ಕೂಡ ಸರ್ಕಾರದ ವಿರುದ್ಧವೇ ಸ್ವಪಕ್ಷದ ಹಿರಿಯ ಶಾಸಕರು ಕೂಡ ಮಾಡಿರ್ತಕ್ಕಂಥದ್ದು ದೊಡ್ಡ ಮಟ್ಟಿಗೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಕೂಡ ಮಾಡಿಸ್ತಾ ಇದೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್
ಹೈಕಮಾಂಡ್ ನಾಯಕರ ನಿದ್ದೆಯನ್ನು ಕೂಡ ಗೆಡಿಸಿರ್ತಕ್ಕಂಥದ್ದು. ಏನು ಹಿರಿಯ ಆಳಂದ ಕ್ಷೇತ್ರದ ಹಿರಿಯ ಶಾಸಕರಾಗಿರ್ತಕ್ಕಂಥ BR ಪಾಟೀಲ್ರು ಏನು ಈಗಾಗಲೇ ಒಂದು ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆ ಆಡಿಯೋ, ಅವರ ಮಾತನಾಡಿರ್ತಕ್ಕಂಥ ಆಡಿಯೋ ಕೂಡ ವೈರಲ್ ಆಗಿರ್ತಕ್ಕಂಥದ್ದು. ಸಚಿವ ಜಮೀರ್ ಅಹಮದ್ ಖಾನ್ ಅವರ ಇಲಾಖೆ, ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಯಾರು ಹಣವನ್ನ ಕೊಡ್ತಾರೆ ಅವರಿಗೆ ಮಾತ್ರ ಹಣ, ಒಂದು ಮನೆ ನಿರ್ಮಾಣ ಆಗುವಂಥದ್ದು ಕೂಡ ಆಗುತ್ತೆ. ಆದ್ರೆ ನಾನು ಶಾಸಕರಾಗಿ ಪತ್ರವನ್ನ ಬರೆದರೂ ಕೂಡ ಅದಕ್ಕೆ ಯಾವುದೇ ರೀತಿ ಪ್ರತಿಕ್ರಿಯೆ ಇಲ್ಲ. ಯಾವುದೋ ನಮ್ಮ ಕ್ಷೇತ್ರದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಣವನ್ನ ಕೊಟ್ರೆ ಮನೆಯನ್ನ ನಿರ್ಮಾಣ ಮಾಡಿಸ್ಲಿಕ್ಕೆ ಮಂಜೂರಾತಿ ತೆಗೆದುಕೊಂಡು ಬಂದಿದ್ದಾನೆ ಅನ್ನುವಂಥದ್ದನ್ನು ಕೂಡ ಅದರಲ್ಲಿ ಮಾತನಾಡಿರ್ತಕ್ಕಂಥದ್ದು. ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಅವರ ಜೊತೆ ಕೂಡ ಮಾತನಾಡಿರ್ತಕ್ಕಂಥ ಸಂಭಾಷಣೆ ಏನಿದೆ ಅದು ದೊಡ್ಡ ಮಟ್ಟಿಗೆ ಚರ್ಚೆ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು. ನಾನೇನಾದ್ರೂ ಮಾತನಾಡಿದ್ರೆ ಸರ್ಕಾರವೇ ನಡುಗುತ್ತೆ ಅನ್ನುವಂತ ಪದವನ್ನು ಕೂಡ ಅಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದು. ಇದು ಎಷ್ಟರ ಮಟ್ಟಿಗೆ ಸರಿ, ದುಡ್ಡು ಕೊಟ್ರೆ ಮಾತ್ರ ಆಗ್ತಕ್ಕಂಥದ್ದು ಅನ್ನುವಂಥದ್ದನ್ನು ಕೂಡ BR ಪಾಟೀಲ್ರು ಕೂಡ ಮಾತನಾಡಿರ್ತಕ್ಕಂಥದ್ದು. ಈ ಒಂದು ವಿಚಾರ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ದೊಡ್ಡ ರೀತಿಯಲ್ಲಿ ಡ್ಯಾಮೇಜ್ ಅನ್ನು ಕೂಡ ಉಂಟು ಮಾಡಿರ್ತಕ್ಕಂಥದ್ದು. ಇದೀಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಕೂಡ ರಾಜ್ಯ ನಾಯಕರಿಂದ ವರದಿಯನ್ನು ಕೂಡ ಕೇಳಿರ್ತಕ್ಕಂಥದ್ದು. ಯಾಕಂತಂದ್ರೆ ಹಲವಾರು ರೀತಿಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಆರೋಪ ಬಂದಂತ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ದೊಡ್ಡ ಅಸ್ತ್ರ ಎಂಬಂತೆ ಆಗುತ್ತೆ. ಹಾಗಾಗಿ ಸ್ವಪಕ್ಷದ ಶಾಸಕರು ಯಾಕೆ ಸರ್ಕಾರದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಆರೋಪಗಳನ್ನ ಮಾಡ್ತಾ ಇದ್ದಾರೆ, ನಿಜಕ್ಕೂ ಕೂಡ ಆ ರೀತಿಯಾಗಿರ್ತಕ್ಕಂಥ ಭ್ರಷ್ಟಾಚಾರ ನಡೀತಾ ಇದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಹೈಕಮಾಂಡ್ ನಾಯಕರು ಕೂಡ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಸರ್ಕಾರದಿಂದಲೇ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ವರದಿಯನ್ನು ಕೂಡ ಕೊಡ್ಲಿಕ್ಕೆ ಕೂಡ ಆದೇಶ ಕೂಡ ಮಾಡಿರ್ತಕ್ಕಂಥದ್ದು. ಆ ಬಗ್ಗೆ CM ಸಿದ್ದರಾಮಯ್ಯ ಮತ್ತೆ DCM DK ಶಿವಕುಮಾರ್ ಅವರಿಗೆ ಸ್ಪಷ್ಟವಾಗಿರ್ತಕ್ಕಂಥ ವಿವರಣೆ ಕೊಡಬೇಕು ಅನ್ನುವಂಥದ್ದು. ಯಾಕಂತಂದ್ರೆ ಹಲವಾರು ರೀತಿಯ ಆರೋಪಗಳು ಕೂಡ ಕೇಳಿ ಬಂದಿದ್ದಾವೆ. ಈಗಾಗಲೇ CM ಸಿದ್ದರಾಮಯ್ಯ ಆಪ್ತ ಸಚಿವರ ಏನು ಇಲಾಖೆಗಳು ಏನಿದಾವೆ ಆ ಇಲಾಖೆಗಳಿಂದಲೇ ದೊಡ್ಡ ಮಟ್ಟಿಗೆ ಸರ್ಕಾರಕ್ಕೆ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಒಂದು ವಾಲ್ಮೀಕಿ ಹಗರಣ ಆಗಿರಬಹುದು, ಇನ್ನೊಂದು ಕಡೆ ಮೂಡ ಹಗರಣ ಆಗಿರಬಹುದು. ಇದೀಗ ಈ ಒಂದು ಪ್ರಕರಣ ಅಂದ್ರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಇಲಾಖೆಗೆ ಒಳಪಡುವಂತಹ ವಸತಿ ಇಲಾಖೆ ಏನಿದೆ, ಈ ಒಂದು ವಸತಿ ಇಲಾಖೆ ಕೂಡ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಂತ ಸಂದರ್ಭದಲ್ಲಿ ಇದು ವಿಪಕ್ಷಗಳಿಗೆ ದೊಡ್ಡ ಅಸ್ತ್ರ ಎಂಬಂತೆ ಆಗುತ್ತೆ. ಹಾಗಾಗಿ ಇದನ್ನ ಈಗಲೇ ಸರಿಪಡಿಸುವಂತ ಪ್ರಯತ್ನ ಮಾಡಬೇಕು. ನಿಜಕ್ಕೂ ಕೂಡ ಸ್ವಪಕ್ಷದ ಶಾಸಕರು ಯಾಕೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಏನ್ ಅವರಿಗೆ ಅಸಮಾಧಾನ ಅನ್ನುವಂಥದ್ದು. ಒಂದ್ ಕಡೆ ಅವರಿಗೆ ಸಚಿವರಾಗಬೇಕು ಅನ್ನುವಂತ ಆಕಾಂಕ್ಷೆ ಕೂಡ ಇತ್ತು. ಅದಕ್ಕೆ ಸಾಕಷ್ಟು ಪ್ರಬಲ ಪೈಪೋಟಿಯನ್ನು ಆಳಂದ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ BR ಪಾಟೀಲ್ ಕೂಡ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಪದೇ ಪದೇ ಆಗಿರ್ತಕ್ಕಂಥ ಆರೋಪಗಳು ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಎಡೆ ಮಾಡಿಕೊಡುತ್ತೆ. ಹಾಗಾಗಿ ಇದೀಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿರ್ತಕ್ಕಂಥ ವಿವರಣೆ ಕೊಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ರಾಜ್ಯ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ. ಅದರಂತೆ CM ಸಿದ್ದರಾಮಯ್ಯ ಕೂಡ ಸೋಮವಾರ ಸಂಜೆ ದೆಹಲಿಗೆ ಒಂದು ತೆರಳುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ. ಆ ಒಂದು ಸಂದರ್ಭದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಇಲಾಖೆ ಸಂಬಂಧಪಟ್ಟಂತ ಪ್ರಕರಣ ಏನಿದೆ ಇದರ ಬಗ್ಗೆ ವಿವರಣೆ ಕೊಡಬೇಕು. BR ಪಾಟೀಲ್ರು ಕೂಡ ಪದೇ ಪದೇ ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಕೂಡ ವಿವರಣೆ ಕೊಡಬೇಕು ಅನ್ನುವಂಥದ್ದನ್ನು ಕೂಡ CM ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ನಾಯಕರು ಕೂಡ ಕೇಳಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತ ಸುದೀರ್ಘವಾಗಿರ್ತಕ್ಕಂಥ ವಿವರಣೆಯನ್ನ CM ಸಿದ್ದರಾಮಯ್ಯ ಅವರು ಕೊಡ್ಲಿಕ್ಕೆ ಸಜ್ಜಾಗಿರ್ತಕ್ಕಂಥದ್ದು. ರೂಪಾ, ಎಸ್, ಪ್ರಮುಖವಾಗಿ ನೋಡಿ, ಮತ್ತೊಂದು ಕಡೆ ಈಗಾಗಲೇ ಜಮೀರ್ ಅಹಮದ್ ಖಾನ್ ಬಂದ್ಬಿಟ್ಟು ಸದ್ಯದ ಮಟ್ಟಿಗೆ CM ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತವ್ರು. ಈಗ ಈ ಹಿಂದೆ ಕೂಡ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅವರ ಹೆಸರು ಬಹಳ ಪ್ರಸ್ತಾಪ ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಎಲ್ಲೋ ಒಂದು ಕಡೆ ಈಗ ವಸತಿ ಅನ್ನುವಂಥದ್ದು ಬಡವರ ಪಾಲಿನ ದೇವರ ಮನೆ ಇದ್ದಂಗೆ. ಸಾಕಷ್ಟು ಜನರಿಗೆ ಬಡವರಿಗೆ ಸೂರೇ ಇರೋದಿಲ್ಲ, ಅಂತವರಿಗೆ ಸೂರನ್ನ ಕಲ್ಪಿಸ್ಕೊಡೋದಕ್ಕೋಸ್ಕರ ಸರ್ಕಾರದಿಂದ ನೀಡುವಂಥದ್ದು. ಸೊ ಪ್ರಮುಖವಾಗಿ ಎಲ್ಲೋ ಒಂದು ಕಡೆ ಇದು ಬಹಳಷ್ಟು ಮುಜುಗರ ಸರ್ಕಾರಕ್ಕೆ, ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರು. ಯಾಕಂದ್ರೆ ಇತ್ತೀಚೆಗೆ ಕೇಳ್ತಾ ಇರುವಂತ ಅಪವಾದ ಎಲ್ಲ ಕೂಡ ಜಮೀರ್ ಅಹಮದ್ ಮೇಲೆ ಕೇವಲ ಭ್ರಷ್ಟಾಚಾರದ ವಿಚಾರನೆ ಬರ್ತಿದೆ. ಅದ್ರ ಜೊತೆಗೆ ಸಚಿವ ಸಂಪುಟದ ಬದಲಾವಣೆ ವಿಚಾರ ಕೂಡ ಪ್ರಸ್ತಾಪ ಆಗ್ತಾ ಇದೆ. ಸೊ ಇದರ ನಡುವೆ ಆಲ್ಮೋಸ್ಟ್ ಸಿದ್ದರಾಮಯ್ಯನವರ ಆಪ್ತರಿಗೆ ಕೋಕ್ ಕೊಡುವಂತಹ ವಿಚಾರ ಕೂಡ ಪ್ರಸ್ತಾಪ ಆಗಿದೆ. ಈ ಹಗರಣದ ವಿಚಾರವಾಗಿ ಹೈಕಮಾಂಡ್ ಅಕಸ್ಮಾತ್ ಏನಾದ್ರೂ ಬಹಳ ಕಠಿಣವಾದಂತಹ ಕ್ರಮ ತೆಗೆದುಕೊಂಡ್ರೆ ಸಂಕಷ್ಟ ಎದುರಾಗಬಹುದು ಅಂತ. ಖಂಡಿತ ರೂಪ, ಸಚಿವ ಜಮೀರ್ ಅಹಮದ್ ಖಾನ್ ಅವರು CM ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕ ಒಬ್ಬ ನಾಯಕ. ಈ ಒಂದು ನಿಟ್ಟಿನಲ್ಲಿ ಅವರಿಗೆ ಒಳಪಡುವಂತಹ ಇಲಾಖೆಗಳು ಈಗ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ರಾಜ್ಯದಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೂಡ ಸಂಚಲನ ಮೂಡಿಸಿತ್ತು, ಸಾಕಷ್ಟು ವಿವಾದಕ್ಕೆ ಕೂಡ ಎಡೆ ಮಾಡಿಕೊಟ್ಟಿತ್ತು. ಯಾಕಂತಂದ್ರೆ ಇದಕ್ಕೆ ಕೇಂದ್ರ ಸರ್ಕಾರವು ಕೂಡ ಒಂದ್ ಕಡೆ ಅದು ಕೂಡ ಮಧ್ಯ ಪ್ರವೇಶಿಸಿ ಅದನ್ನು ಕೂಡ ಪ್ಲಸ್ ಪಾಯಿಂಟ್ ಆಗಿ ತೆಗೆದುಕೊಂಡು BJP ನಾಯಕರು ಈ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಸಾಕಷ್ಟು ವಾಗ್ದಾಳಿಯನ್ನು ಕೂಡ ನಡೆಸಿದ್ರು.
ಸೊ ಈ ಒಂದು ನಿಟ್ಟಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಆರೋಪಗಳು ಕೇಳಿ ಬಂದಂತ ಸಂದರ್ಭದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮತ್ತೊಂದು ಈಗ ಈ ವಸತಿ ಇಲಾಖೆಯಲ್ಲಿ ಕೂಡ ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಾ ಇದೆ. ಇದನ್ನ ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸಚಿವರನ್ನ ಹಿಡಿತದಲ್ಲಿ ಹಿಡಿದಿಟ್ಟುಕೊಳ್ಳುವಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ವಿಫಲರಾದ್ರ ಅನ್ನುವಂಥದ್ದು, ಅಥವಾ ಅವರಿಗೆ ಆಪ್ತರಿದ್ದಾರೆ, ಅವ್ರು ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಏನಾದ್ರೂ ಅವರು ಸಚಿವರಿದ್ದಾರಾ ಅನ್ನುವಂಥದ್ದು ಕೂಡ ಇಲ್ಲಿ ಒಂದಿಷ್ಟು ಪ್ರಶ್ನೆಗಳು ಕೂಡ ಎಡೆ ಮಾಡಿಕೊಡ್ತಾ ಇದ್ದಾವೆ. ಈ ಬಗ್ಗೆ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ಒಂದಿಷ್ಟು ಚಿಂತನ ಮಂಥನ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಹಾಗಾಗಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಕರೆಸಿಕೊಂಡು ಈ ಬಗ್ಗೆ ಚರ್ಚೆ ನಡೆಸಿ ಹಾಗೇನಾದ್ರೂ ಒಂದ್ ಕಡೆ ಸರ್ಕಾರಕ್ಕೆ ಏನಾದ್ರೂ ಮುಜುಗರ ಆಗುವಂಥದ್ದು, ಪಕ್ಷಕ್ಕೆ ಏನಾದ್ರೂ ಮುಜುಗರ ಆಗುವಂಥದ್ದು ಯಾರೇ ಇದ್ರೂ ಸಹಿತ ಅವರ ಕುರಿತಾಗಿ ಸೂಕ್ತವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು. ನೀವು ಅಲ್ಲಿ ರಾಜ್ಯದಲ್ಲಿ ಕ್ರಮ ಕೈಗೊಳ್ಳಿ ಅಂದ್ರೆ ನಾವು ಹೈಕಮಾಂಡ್ ಆಗಿ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಮಾತನಾಡಲಿದ್ದಾರೆ. ಅವರಿಗೆ ಸಲಹೆಯನ್ನು ಕೂಡ ಮತ್ತು ಸೂಚನೆಯನ್ನು ಕೂಡ ಹೈಕಮಾಂಡ್ ನಾಯಕರು ಕೊಡಲಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಈ ಒಂದು ವಿಚಾರಗಳು ಒಂದ್ ಕಡೆ ಆರೋಪಗಳು, ಇದು ವಿಪಕ್ಷಗಳು, ಯಾಕಂತಂದ್ರೆ ಒಂದು ವಿರೋಧ ಪಕ್ಷಗಳು ಆರೋಪ ಮಾಡಿದಂತ ಸಂದರ್ಭದಲ್ಲಿ ಅವಕ್ಕೆ ಏನಾದ್ರೂ ಒಂದು ಪ್ರತ್ಯುತ್ತರ ಕೊಡಬಹುದು, ಅಥವಾ ಅವರು ಆರೋಪ ಮಾಡ್ಲಿಕ್ಕೆ ಇರ್ತಕ್ಕಂಥ ಪಕ್ಷಗಳು ಅನ್ನುವಂತ ರೀತಿಯಲ್ಲಿ ಒಂದು ತಿರುಗೇಟು ಕೊಡಬಹುದು. ಆದ್ರೆ ಸ್ವಪಕ್ಷದವರೇ ಆರೋಪಗಳು ಮಾಡಿದಂತ ಸಂದರ್ಭದಲ್ಲಿ ಜನರಿಗೆ ಯಾವ ರೀತಿಯ ಸಂದೇಶ ಹೋಗುತ್ತೆ, ಇದನ್ನ ವಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಅಸ್ತ್ರವನ್ನಾಗಿ ಪ್ರಯೋಗ ಮಾಡ್ತಾರೆ, ನಮಗೆ ಮುಂದೆ ಪಕ್ಷ ಸಂಘಟನೆ ಕೂಡ ಹೊಡೆತ ಬೀಳುತ್ತೆ ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ಇದ್ದಾರೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹೆಚ್ಚು ಗಮನ ಹರಿಸಿ ಇದನ್ನ ದೊಡ್ಡ ಮಟ್ಟಿಗೆ ಇದನ್ನ ಈ ರೀತಿಯಾಗಿರ್ತಕ್ಕಂಥ ಆರೋಪಗಳು ಮತ್ತೆ ಮರುಕಳಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರಿಗೂ ಕೂಡ ಒಂದಿಷ್ಟು ಸಲಹೆ ಮತ್ತೆ ಸೂಚನೆಗಳು ಕೂಡ ನೀಡಲಿದ್ದಾರೆ. ರೂಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಒಟ್ಟಾರೆಯಾಗಿ ಈಗಾಗಲೇ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಅವರಿಂದ ಕೆಲವೊಂದಿಷ್ಟು ವರದಿಯನ್ನ